ಇದ್ರಲ್ಲಿ ಕಾಲಿಟ್ರೆ ನಮ್ಮ ಕಾಲು ಕ್ಲೀನ್ ಆಗ್ತದೆ ಅಂತ ಇದು ನಮ್ಮ ಊರಲ್ಲಿ ತೋಡೆಗೆ ಕಾಲಿಟ್ರೆ ಕೋಣನ ಎಮ್ಮೆನೆದು ಇಲ್ಲಿ ನೋಡಿ ಗಾಯ್ಸ್ ಕೋಣಗಳು ಒಳಗಡೆ ಮಾಡಿ ಎಸ್ ಗಾಯ್ಸ್, ನಾವೀಗ ಆ ಕಡೆ ಮ್ಯೂಸಿಯಂನ ಮುಗಿಸಿ ಇವಾಗ ಇನ್ನೊಂದು ಮ್ಯೂಸಿಯಮ್ಗೆ ಬಂದಿದ್ದೀವಿ. ಸೊ ನನ್ನ ಜೊತೆ ನನ್ನ ಫ್ರೆಂಡೂ ಇದ್ದಾರೆ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾರರ್ ಮ್ಯೂಸಿಯಂ ಬಗ್ಗೆ ಹಾಕಿದ್ದೆ. ಹಾರರ್ ಮ್ಯೂಸಿಯಂ ಮುಗಿಸಿದ ಮೇಲೆ ನಾವು ನೆಕ್ಸ್ಟ್ ಬಂದಿರೋದು ಕಪ್ಪೆ ಚಿಪ್ಪು ಮತ್ತು ಶಂಖ ಕಲಾಕೃತಿಗಳ ಮ್ಯೂಸಿಯಂಗೆ. ನೋಡಿ, ಇಲ್ಲಿರುವಂತಹ ಒಂದೊಂದು ಮ್ಯೂಸಿಯಮಲ್ಲಿ ಇಟ್ಟಿರುವಂತಹ ಚಿತ್ರಗಳು ಅಥವಾ ಏನೇ ಯಾವುದು ಕಲಾಕೃತಿಗಳಾಗಿರ್ಬೋದು ಅದೆಲ್ಲ ಕಪ್ಪೆ ಚಿಪ್ಪಿನಿಂದ ಮಾಡಿರೋದು. ಶಂಖ ಮತ್ತು ಕಪ್ಪೆ ಚಿಪ್ಪನ್ನ ಯೂಸ್ ಮಾಡಿಯೇ ಮಾಡಿರುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಈ ಮ್ಯೂಸಿಯಮ್ಗೂ ಎಂಟ್ರಿ ಫೀಸ್ 60 ರೂಪೀಸ್ ಪರ್ ಈಚ್ ಪರ್ಸನ್ ಆಗಿತ್ತು. ನೋಡಿ, ನಾವಂತೂ ಮ್ಯೂಸಿಯಂ ಸುತ್ತಿರೋದು. ನಾವು ಪ್ರೀ ಪ್ಲ್ಯಾನ್ ಬೇರೆ ಮಾಡಿರಲಿಲ್ಲ ಎಲ್ಲೋಗೋದು ಅಂತ. ಸೊ ಬರೀ ಮ್ಯೂಸಿಯಮ್ಸಿಗೇ ಹೋದ್ವಿ. ನೋಡಿ, ಇದೆಲ್ಲ ಕಪ್ಪೆ ಚಿಪ್ಪು ಮತ್ತು ಶಂಖದಿಂದ ಮಾಡಿರುವಂಥದ್ದು. ಪೆಂಗ್ವಿನ್ ಆಗಿರ್ಬೋದು, ಇನ್ನೂ ಇದೆ ನೋಡಿ, ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದೆಲ್ಲ ಶಂಖ ಮತ್ತು ಕಪ್ಪೆ ಚಿಪ್ಪಿನಿಂದನೇ ಮಾಡಿರುವಂಥದ್ದು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೆಲ್ಲ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದು. ಸೊ ಅದಕ್ಕೆ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೇನೋ. ನೋಡಿ, ಇಲ್ಲಿ ಚರ್ಚ್ ಆಗಿರ್ಬೋದು, ಆ ಕಡೆ ನಮ್ಮ ಗಣಪತಿದು ಸ್ಟ್ಯಾಚು ಆಗಿರ್ಬೋದು, ಶಿವಂದು ಸ್ಟ್ಯಾಚು ಇದೆ. ಸೊ ಅದೆಲ್ಲ ಕಪ್ಪೆ ಚಿಪ್ಪಿನಿಂದನೇ ಮಾಡಿರುವಂಥದ್ದು. ಗಣಪತಿ ದೇವರು ಇಲ್ಲಿದ್ದಾರೆ. ಸೊ ಇಷ್ಟು ಪೀಸ್ ಆಗಿದೆ ನೋಡಿ. ಯಾರಿಲ್ಲ ಗೈಸ್, ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೇ. ಇಲ್ಲೆಲ್ಲ ದೇವರನ್ನ ಇಟ್ಟಿದ್ದಾರೆ. ನಾವು ಇಲ್ಲಿಂದಾನೇ ನಿಮಗೆ ತೋರಿಸ್ತಿದ್ದೀವಿ ನೋಡಿ. ನೀವು ಅಗ್ರಕ್ಕೆ ಹೋಗ್ಬೇಕಂತಿಲ್ಲ ತಾಜ್ ಮಹಲ್ನ ನೋಡೋಕ್ಕೆ, ಇಲ್ಲೇ ನೋಡಿದ್ರೆ ಆಯಿತು. ನೋಡಿ ಇಷ್ಟು ಚಂದ. ಇದರಲ್ಲಿ ಇವಳು ಹೇಳ್ತಿದ್ದಾಳೆ ನನ್ನ ಫೋಟೋ ತೆಗಿ ಅಂತ. ತಾಜ್ ಮಹಲಿಗೆ ನನ್ನ ಜೊತೆ ಬರಬಾರ್ದು, ಇನ್ನು ಮದುವೆ ಆಗೋ ಹುಡುಗನ ಜೊತೆ ಹೋಗ್ಬೇಕು, ಗೊತ್ತಾಯ್ತಾ? ನೋಡಿ ಗೈಸ್, ಇಲ್ಲಿ ಶಾಪಿಂಗ್ ಮಾಡಿದ್ದಾರೆ. ಶಾಪಿಂಗು ಎಲ್ಲ ಫೆಸಿಲಿಟಿ ಇದೆ. ಸೊ ಇಲ್ಲಿ ನಾವು ಶಾಪಿಂಗ್ ಎಲ್ಲ ಮಾಡ್ಬೋದು. ಇದೆಂತ ಕಡ್ಡಿಯಲ್ಲೇ ಮಾಡಿರೋದು ನೋಡು, ಹಡಗು ಹೊರಕ್ಕೆ ಕಡ್ಡಿಯಿಂದ ಮಾಡಿರೋದು ನೋಡಿ ಗೈಸ್. ನೋಡಿ ಗೈಸ್, ಇವಾಗ ನಾವು ಸ್ಯಾಂಡ್ ಮ್ಯೂಸಿಯಮಿಗೆ ಬಂದಿದ್ದೀವಿ. ಸೊ ಇದೆಲ್ಲ ಮರಳಿಂದಾನೇ ಮಾಡಿರೋದಂತೆ. ಮಾಡಿದ್ದಾರೆ ಅಲ್ವಾ? ಹೌದಂತೆ ಅಲ್ಲ, ಬೀಳ್ತದೆ ನಿಮಗೆ. ಇದೆಲ್ಲ ಮರಳಿಂದಾನೇ ಮಾಡಿರೋದು. ಇದಕ್ಕೆ 10 ವರ್ಷ ಆಗಿದೆ. 2014 ಎಸ್ಟಾಬ್ಲಿಷ್ ಆಗಿರೋದು ಇದು. ಎಷ್ಟು ಚೆನ್ನಾಗಿದೆ ನೋಡಿ, ಒಂದೊಂದು ಚಿತ್ರನೂ ಎಷ್ಟು ಡಿಸೈನ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಮೀನಿಂಗ್ಫುಲ್ ಆಗಿದೆ ಒಂದೊಂದು ಚಿತ್ರನೂ. ಇದಕ್ಕೆಲ್ಲ 10 ವರ್ಷ ಆಗಿದೆ ಅಂತೆ, ಏನೂ ಆಗಿಲ್ಲ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ನಾವೀಗ ಹೋಗಿರೋ ಮ್ಯೂಸಿಯಮಿಗೆಲ್ಲ 60 ರೂಪಾಯಿ ಇದು ಎಂಟ್ರಿ ಫೀಸ್ ಇದೆ. 4 ಮ್ಯೂಸಿಯಮಿಗೂ 60 ರೂಪಾಯಿ ಎಂಟ್ರಿ ಫೀಸ್ ಇದೆ ಈಚ್ ಪರ್ಸನ್ಗೆ. ಗಾಯ್ಸ್, ಇವತ್ತು ನಾವೆಲ್ಲ ಬರೀ ಮ್ಯೂಸಿಯಮ್ಮೇ ಸುತ್ತಿರೋದು. ಸೊ ನಾವು ಝೂಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದದು, ಸಫರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದದು. ಬಟ್ ಇವತ್ತು ಸಫರಿಗೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ಟ್ಯೂಸ್ಡೇ ಎಲ್ಲ ಝೂನು ಕ್ಲೋಸ್. ನಾವು ಬೆಂಗಳೂರಿಗೆ ಫಸ್ಟ್ ಹೋದ್ವಿ, ಬೆಂಗಳೂರಲ್ಲೂ ಕ್ಲೋಸ್ ಅಂತ ಹೇಳಿದರು. ಹಾಗೆ ಮೈಸೂರಿಗೆ ಬಂದ್ವಿ, ಮೈಸೂರಲ್ಲೂ ಕ್ಲೋಸ್ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಇವತ್ತೆಲ್ಲ ಮ್ಯೂಸಿಯಮ್ಮೇ ಸುತ್ತೋಣ ಅಂತೇಳಿ ಮ್ಯೂಸಿಯಮಿಗೆಲ್ಲ ಬಂದಿದ್ದೀವಿ. ಸೊ ಇದು ನಮ್ಮದು 4th ಮ್ಯೂಸಿಯಮ್ ಇದು ನಮ್ಮದು ಇವತ್ತಿದ್ದು.
ನೋಡಿ ಇವಳಿಗೆ ಸುತ್ತಿ ಸುತ್ತಿ ಬಾರಿಕೆ ಆಗ್ತಾ ಇದೆ ಅಂತೆ. ಸುಸ್ತಾಗಿದೆಯಾ ನಿಮಗೆ? ಸುಸ್ತಾಗಿದೆಯಾ? ಬಾರಿಕೆ ಆಗ್ತಿದೆ. ನಿಂಗೆ ಸುಸ್ತಾಗಿದೆಯಾ? ಐ ಆಮ್ ಸೋ ಟಯರ್ಡ್. ಏನೋ ಅಂದ್ಕೊಂಡಿದ್ವಿ, ಏನೋ ಆಗ್ತಿದೆ. ಅದಕ್ಕೆ ಪ್ಲ್ಯಾನ್ ಮಾಡಿ ಅಂತ ಟ್ರಿಪ್ಪಿಗೆ ಹೋಗಲೇಬಾರ್ದು ಗಾಯ್ಸ್. ಇದ್ರಲ್ಲಿ ಕಾಲಿಟ್ರೆ ನಮ್ಮ ಕಾಲು ಕ್ಲೀನ್ ಆಗ್ತದೆ ಅಂತ ಇದು ನಮ್ಮ ಊರಲ್ಲಿ ತೋಡೆಗೆ ಕಾಲಿಟ್ರೆ ಎಸ್ ಗಾಯ್ಸ್ ನೋಡಿ 100 ರೂಪೀಸ್ ಕೊಡ್ಬೇಕಂತೆ. ಇದಕ್ಕೆ 100 ರೂಪೀಸ್ ಇದೆ ಅಂತೆ. ನಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಊರಲ್ಲಿ ನಡೀತದೆ ಅಲ್ವೇನೆ. ಹೌದು, ತೋಡಿಗೆ ಹೋಗಿ 1 ಗಂಟೆ ಕೊಟ್ಟರೆ ಆಯಿತು ಅಷ್ಟೇ. ನಾವು ಸಹ ಒಂದು ಗ್ಲಾಸ್ ತಂದು 4 ಮೀನು ಹಾಕಿದ್ರೆ ಆಗ್ಬೋದಾ? ಅದ್ರಲ್ಲಿ ಕೂತ್ಕೊಂಡ್ರೆ ಸಾರಿ ಕಾಲಿಟ್ರೆ ಎಲ್ಲ ಫುಲ್ 80 ರೂಪೀಸ್. ನಾನು ರೊಟ್ಟಿ ತಂದೆ ಅನ್ಕೊಂಡೆ ಸಾವು. ಇವಾಗ ನಾವು 4ನೇ ಮ್ಯೂಸಿಯಮಿಗೆ ವಿಸಿಟ್ ಮಾಡಿ ಆಯಿತು, ನೋಡಿ ಎಲ್ಲ ಆಯಿತು. ಇವಾಗ ನಾವು ನೆಕ್ಸ್ಟ್ ಪ್ಲ್ಯಾನ್ ಮೈಸೂರು ಬೆಟ್ಟಕ್ಕೆ ಹೋಗೋಣ ಅಂತ ಇದ್ದೀವಿ. ಸೊ ಹಿಂಗೆ ನಮ್ಮ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಗಾಯ್ಸ್. ನೋಡಿ ಗಾಯ್ಸ್, ಫೈನಲಿ ನಮ್ಮ ಫ್ರೆಂಡ್ ಬಂದ್ಲು. ಯಾಕೆ ರೋಡಲ್ಲಿ ಹಾಕ್ಕೊಂಡು ಹೋಗ್ತಿರೋದು? ಆಟೋ ಅಲ್ಲೇ ಬಿಟ್ಟು ಇವಾಗ ಬಸ್ಸಲ್ಲಿ ಹೋಗೋಣ ಬೆಟ್ಟಕ್ಕೆ. ಎಸ್, ನಾವು ಆಟೋದಲ್ಲೇ ಸುತ್ತೋ ಪ್ಲ್ಯಾನ್ ಮಾಡಿದ್ವಿ. ಆವಾಗ ಈ ಮ್ಯಾಮ್ ಬಂದು ಎಂತ ಮಾಡಿದ್ರಿ ನೀವು? ಆಟೋ ಬೇಡ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿದ್ರು, ಅದಕ್ಕೆ ಬಸ್ಸಲ್ಲಿ ಹೋಗೋಣ. ಸೊ ಹಂಗೆ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಫೈನಲಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ, ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಖುಷಿ ಆಯ್ತಾ ನಾವು ಸಿಕ್ಕಿದ್ದು? ಸರಿ ಹೇಳು. ಆಯ್ತು. ಇವಳು ನೋಡಿ ಮೊಬೈಲ್ ಒತ್ತೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಬೆಳಗಿನ ಮೊಬೈಲೇ ನೋಡಿಲ್ಲ, ಅದಕ್ಕೆ ಇವಾಗ ಎಷ್ಟು ಗಂಟೆಗೆ ಎದ್ರಿ? ಎದ್ದದಷ್ಟು 8 ಗಂಟೆಗೆ ಎದ್ದದ್ದು. 8 ಗಂಟೆಗೆ ಎದ್ವಿ. 8 ಗಂಟೆಗೆ ಎದ್ದು ನಮ್ದು ಪ್ಲ್ಯಾನ್ ಇರಲಿಲ್ಲಲ್ಲ, ಔಟ್ ಆಫ್ ಪ್ಲ್ಯಾನ್ ಅನ್ನು ಬಂದಿವಿ. ಸೀರಿಯಸ್ಲಿ ನಾವು ಆ ಝೂಗೆ ಹೋಗೋರು ಅರ್ಧ ಬಸ್ ಹತ್ತಿ ಅಲ್ಲಿ ನಿಂತು ಅವರು ಝೂ ಹೊತ್ತು ಕ್ಲೋಸ್ ಅಂತ ಹೇಳಿ ನಮ್ಮನ್ನ ಅರ್ಧದಲ್ಲಿ ಇಲ್ಲಿ ಇಳ್ಕೊಳ್ಳಿ ಅಂತ ಹೇಳಿದ್ರು. ಹಂಗೆ ನಾವು ಅಲ್ಲಿಂದ ಇಳ್ಕೊಂಡು ಸಡನ್ನೇ ಪ್ಲ್ಯಾನ್ ಮಾಡಿದ್ವಿ ಮೈಸೂರಿಗೆ ಹೋಗುವ ಅಂತ. ಎಲ್ಲಿ ಝೂಗೆ ಹೋದ್ದು ನೀವು? ಅಲ್ಲಿ ಬನ್ನೇರುಘಟ್ಟ ಝೂ. ಮೈಸೂರಲ್ಲಿ ಝೂ ಕ್ಲೋಸ್. ಎಸ್ ಗಾಯ್ಸ್, ನಾವೀಗ ಟೆಂಪಲ್ ಒಳಗಡೆ ವಿಸಿಟ್ ಮಾಡಬೇಕು. ಜನ ನಮ್ಮನ್ನ ವಿಚಿತ್ರ ಥರ ನೋಡ್ತಾ ಇದ್ದಾರೆ. ನಾವು ಫಸ್ಟ್ ಟಿಕೆಟ್ ಮಾಡ್ತಾ ಇದ್ದೀವಿ. ಗೇಟ್ 1ಗೆ ನೋಡಿ ಎಂಟ್ರಿ ಫೀಸ್ 100 ರೂಪೀಸ್, ಗೇಟ್ 2ಗೆ 30 ರೂಪೀಸ್. ನಾವು 30 ರೂಪೀಸಿದು ಟಿಕೆಟ್ ಮಾಡ್ತಾ ಇದ್ದೀವಿ. ಇವರು ಮಾಡ್ತಾ ಇದ್ದಾರೆ ಮೇಡಮ್. 30 ರೂಪೀಸಿದು ಟಿಕೆಟ್ ಮಾಡಿಸಿದ್ದೀವಿ. ಸೊ ಹಂಗೆ 30 ರೂಪೀಸ್ ಇದಕ್ಕೆ ಇಲ್ಲಿಂದ ಎಂಟ್ರಿ ಅಂತೆ. ಸೊ 100 ರೂಪಾಯಿ ಕೊಟ್ಟಿದ್ರೆ ದೇವ್ರನ್ನ ಫ್ರಂಟಿಂದಾನೇ ನೋಡ್ಬೋದಿತ್ತ ಅಂತಲ್ಲ? ಮತ್ತೆ ಅದೇನಕ್ಕೆ 100 ರೂಪಾಯಿ? ಅವ್ರಿಗೆ ಅಲ್ಲಿಂದ ಎಂಟ್ರಿ ಅರ್ಧದಿಂದ ಹೋಗ್ಲಿಕ್ಕಿಲ್ಲ ನಮ್ಮ ಶೋ. ಫೈನಲಿ ದೇವ್ರದ್ದು ದರ್ಶನ ಆಯಿತು. ಹೆಂಗಾಯ್ತು? ರಶ್ಶೇ ಇರಲಿಲ್ಲ, ಬೇಗ ಆಯಿತು. ನಾವು 30 ರೂಪಾಯಿ ಸಹ ಕೊಡಬೇಕಂತಿರ್ಲಿಲ್ಲ ಅಲ್ಲ? ಒಳಗಡೆ ರಶ್ ಇಲ್ಲ, ಹೊರಗಡೆ ಮಾತ್ರ ಜನ. ಹೌದು, ನಾವು ದೇವಸ್ಥಾನದ ಸ್ಟ್ರೈಟ್ ಕೂತಿದ್ದೀವಿ. ದೇವಸ್ಥಾನದ ಸ್ಟ್ರೈಟ್ ನಾವು ಕೂತಿದ್ದೀವಿ. ಇನ್ನು ನಾವು ಮೈಸೂರು ಪ್ಯಾಲೇಸ್ ಕಡೆ ಹೊರಟ್ವಿ.
ಹೊರಟ್ವಿ. ಬಸ್ ಹಿಡಿಬೇಕು. ಬಸ್ಸಿಗೆ ಹತ್ತದಲ್ಲಿ ಹಿಡಿಯೋದು. ಬಸ್ಸಿಗೆ ಹತ್ತಿ ಮೈಸೂರು ಪ್ಯಾಲೇಸಿಗೆ ಹೋಗಿ ಅಲ್ಲಿ ಚೂರು ನೋಡಿಕೊಂಡು ನೈಟ್ 7:30 ಟ್ರೈನಿಗೆ ನಾವು ಬೆಂಗಳೂರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ನೋಡಿ ಗಾಯ್ಸ್ ವ್ಯೂಸ್ ಎಲ್ಲ ಹೆಂಗಿದೆ ಅಂತ. ಈವ್ನಿಂಗ್ ಟೈಮ್ ಅಲ್ವಾ. ಇಲ್ಲಿ ನೋಡಿ ಕೋಣನ ಎಮ್ಮೆನೆದು. ಇಲ್ಲಿ ನೋಡಿ ಗಾಯ್ಸ್ ಕೋಣಗಳು ಎಮ್ಮೆಗಳಂತೆ ಮಿಕ್ಸ್ ಇದ್ದಾರೆ ಅಂತೆ. ನೋಡಿ ಇವ್ರು ಹೇಳಿದ್ದು ಮಿಕ್ಸ್ ಇದ್ದಾರೆ ಅಂತ. ನೋಡಿ ನಿನ್ನನೇ ನೋಡ್ತಾ ಉಂಟು ಅದು. ಮಿಷಿನ್ ಮೇನ್ ಇದ್ರದ್ದು ಸ್ವಲ್ಪ ಉಪ್ಪು ಹಾಕಿಲ್ವಾ? ಡಸ್ಟ್ ಬರುತ್ತೆ ಅಂತ ಹೇಳಿ ಮಾಸ್ಕ್ ಹಾಕಿ. ಎಲ್ಲೋಗ್ತಾ ಇದ್ದೀವಿ ಇವಾಗ? ಅರಮನೆ ಪ್ಯಾಲೇಸ್. ಹಾಂ, ಪ್ಯಾಲೇಸ್ ಹತ್ರ. ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದೀವಿ. ಮೈಸೂರು ಪ್ಯಾಲೇಸ್ ಹತ್ರ ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ನೈಟ್ ಆಗಿದೆ. ಫೈನಲಿ ಪ್ಯಾಲೇಸ್ ಹತ್ರ ಬಂದ್ವಿ. ನೋಡಿ ಇವತ್ತು ಲೈಟಿಂಗ್ಸ್ ಇಲ್ಲ ಅಂತೆ. ಸೊ ಇಲ್ಲದೆ ಲೈಟಿಂಗ್ಸ್ ನೋಡ್ಬೋದಿತ್ತು. ನಾವು ಮರಳಿ ಬೆಂಗಳೂರಿಗೆ ಹೊರಟ್ವಿ. ಸೊ ಹಂಗೆ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಮೈಸೂರಂತೂ ತುಂಬ ಬ್ಯೂಟಿಫುಲ್ ಪ್ಲೇಸ್, ತುಂಬ ಪೀಸ್ಫುಲ್ ಏರಿಯಾ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಮತ್ತೆ ಬೆಂಗಳೂರು ಕಡೆ ಹೊರಟ್ವಿ. ಗಾಯ್ಸ್, ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ವೀಡಿಯೋಸ್ಗಳನ್ನೆಲ್ಲ ವಾಚ್ ಮಾಡ್ತಾ ಇರಿ. ಬಾಯ್.